ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮುಖದಲ್ಲಿರುವಂಥ ಎಂಥ ಕಪ್ಪು ಕಲೆಗಳಿರಲಿ, ಹಳೆಯ ಕಲೆಗಳಿರಲಿ, ಯಾವುದೇ ಇದ್ರೂ ಆ ಕಲೆಗಳನ್ನು ಹೋಗಲಾಡಿಸುವಂಥ ಒಂದು ಸೂಪರ್ ಆಗಿರುವಂಥ ಒಂದು ಫೇಸ್ ಪ್ಯಾಕನ್ನು ತೊಗೊಂಡ್ಬಂದಿದ್ದೀನಿ ನಿಮಗೋಸ್ಕರ. ಅಂದರೆ ಇದನ್ನು ಎರಡು ರೀತಿಯಾಗಿ ನಾವು ಮಾಡ್ಕೋಬೇಕಾಗತ್ತೆ ಇಲ್ಲಿ. ಅಂದರೆ ಫಸ್ಟಿಗೆ ನಾನು ಒಂದು ಟೊಮೆಟೊ ಹಣ್ಣನ್ನು ತೊಗೊಂಡು ಚೆನ್ನಾಗಿ ಅದನ್ನು ಪೂರ್ತಿಯಾಗಿ ಸಣ್ಣದಾಗಿ ರುಬ್ಬಿಕೊಂಡು ಅದಕ್ಕೆ 1 ಸ್ಪೂನಷ್ಟು ಗ್ಲಿಸರಿನನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ಐಸ್ ಕ್ಯೂಬ್ ರೀತಿ ನಾನು ಇದನ್ನ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ಐಸ್ ಟ್ರೇಗೆ ಹಾಕಿ ಫ್ರಿಜ್ಜಲ್ಲಿಟ್ಟು ಅದನ್ನು ಒಂದು ಐಸ್ ಕ್ಯೂಬ್ ಮಾಡೋದಕ್ಕೆ ನಾನು ಇಟ್ಕೊಂಡಿದ್ದೀನಿ. ಈ ಕಡೆ ಏನು ಮಾಡ್ತೀನಿ ಅಂದರೆ ಈ ಉಳಿದಿರುವಂಥ ಏನು ಟೊಮೆಟೊ ಹಣ್ಣಿನ ಪಲ್ಪ್ ಇರುತ್ತಲ್ಲ ಅದರಲ್ಲಿ 1 ಸ್ಪೂನಷ್ಟು ಮುಲೇಟಿ ಪೌಡ್ರು, 1/4 ಸ್ಪೂನಷ್ಟು ಕಸ್ತೂರಿ ಅರಿಶಿನ, ಹಂಗೆ 1 ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ಪ್ಯಾಕ್ ರೆಡಿ ಮಾಡಿ ಇಟ್ಕೊತೀನಿ. ಕಸ್ತೂರಿ ಅರಿಶಿನ ಇಲ್ಲ ಅನ್ನೋರು ಮನೇಲಿ ಯಾವುದೇ ಅರಿಶಿನ ಯೂಸ್ ಮಾಡ್ತಾರೆ, ಚಿಟಿಕೆ ಹಾಕಿದ್ರೆ ಸಾಕು. ಈ ಕಡೆ ಇದು ಐಸ್ ಕ್ಯೂಬ್ ಆಗಿರ್ತೈತಲ್ಲ ಅದನ್ನು ತೊಗೊಂಡು ನಾನು ಮುಖಕ್ಕೆಲ್ಲ ಹಚ್ಕೊಂಡು ಒಂದು 5 ನಿಮಿಷ ಮಸಾಜ್ ಮಾಡ್ಕೊಂಡು ಆದ ನಂತರ ಅದನ್ನು ಹಾಗೆ ಬಿಡ್ತೀನಿ. ನಾನು ಪೂರ್ತಿಯಾಗಿ ಒಣಗಬೇಕು. ಅದು ಒಣಗಿ ಆದಮೇಲೆ ನಾವು ಮುಖ ತೊಳಿಬೇಕು. ಮತ್ತು ಮುಖ ತೊಳೆದಾದ್ಮೇಲೆ ನಾನು ಫೇಸ್ ಪ್ಯಾಕ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಫೇಸ್ ಪ್ಯಾಕನ್ನು ಹಚ್ಚಿ ಒಂದು ಸೆಮಿ ಡ್ರೈ, ಅಂದರೆ ಪೂರ್ತಿ ಒಣಗಿರೋಬಾರ್ದು, ಪೂರ್ತಿ ಹಸಿನೂ ಇರಬಾರ್ದು. ಆ ರೀತಿ ಇದ್ದಾಗ ನಾವು ಮುಖನ ತೊಳೆದು ನೋಡ್ರಿ ಎಷ್ಟು ಸ್ಕಿನ್ ಗ್ಲೋ ಆಗುತ್ತಂತ ಅಂತೇಳಿ. ಅಂದರೆ ನಿಮ್ಮ ಮುಖದ ಮೇಲಿನ ಕಪ್ಪು ಕಲೆಗಳೆಲ್ಲನೂ ಇದರಿಂದ ಹೋಗುತ್ತಾ. ಮನೆಯಾಗ ಈ ಫೇಸ್ ಪ್ಯಾಕನ್ನು ಟ್ರೈ ಮಾಡಿ ನೋಡ್ರಿ, ಎಷ್ಟು ಚೆನ್ನಾಗಾಗುತ್ತೆ ಸ್ಕಿನ್ನು. ಆಮೇಲೆ ನಾವು ಪ್ರತಿದಿನ ನಾವೇನು ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಲೋಷನ್ ಹಚ್ತೀವಲ್ಲ ಅದನ್ನು ಮಾತ್ರ ತಪ್ಪದೇನೆ ಮಾಡಬೇಕಾಗತ್ತೆ. ಆಮೇಲೆ ಇಲ್ಲಿ ನೋಡ್ರಿ, ಅದೇನಾದರೂ ಫೇಸ್ ಪ್ಯಾಕ್ ಉಳಿತು ಅಂತ ಅಂದರೆ ಮತ್ತೆ ನೀವು ಐಸ್ ಟ್ರೇಗೆ ಅದನ್ನ ಹಾಕಿಟ್ಟು ಒಂದು 4 ರಿಂದ 5 ದಿನ ಇದನ್ನ ನೀವು ಯೂಸ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ರೆ ಅದ್ರ ರಿಸಲ್ಟ್ ಬರೋಂಗಿಲ್ಲ. ಒಂದು 4 ರಿಂದ 5 ದಿನ ನೀವು ಇದನ್ನ ಯೂಸ್ ಮಾಡ್ಬೋದು. ಫೇಸ್ ಪ್ಯಾಕನ್ನು ಮನೇಲಿ ಟ್ರೈ ಮಾಡಿರಿ. ಹಂಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್.